Happy birthday to you. Happy birthday to you. Happy birthday to my dear ಅಜ್ಜಿ. Happy birthday to you. 75ನೇ ವರ್ಷದ ಹಾರ್ದಿಕ ಶುಭಾಶಯಗಳು ಅಜ್ಜಿಗೆ. ನಿಮ್ಮೆಲ್ಲರ ಬೇಡುವ ಆಶೀರ್ವಾದಗಳು. ನಾವೆಲ್ಲ ಆಯ್ತಪ್ಪ. ಮಕ್ಕಳು ಸೊಸೆಗಳು ಪುಣ್ಯಕ್ಕಳು ಎಲ್ಲ ಚೆನ್ನಾಗಿರಲಿ. ನಮಸ್ತೆ, ನಾನು ವಾಸವಿ ಪೈಲೂರು. ನನ್ನ ಅಜ್ಜ ಶ್ರೀನಿವಾಸರಾವ್ ಪೈಲೂರು ಮತ್ತು ಅಜ್ಜಿ ಶಾರದಾ ಲಕ್ಷ್ಮಿ ಪೈಲೂರು. ಅಜ್ಜಿ ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದೆ 3 ತಿಂಗಳು ಕಳೆದವು. ಆದರೆ ಅಜ್ಜಿಯೊಂದಿಗೆ ಇದ್ದ ನನ್ನ ಒಡನಾಟ ಎಂದೂ ಮರೆಯಲಾರೆ. ಈ ವಿಡಿಯೋದಲ್ಲಿ ಅಜ್ಜಿಯೊಂದಿಗೆ ಇದ್ದ ಕೆಲವೊಂದು ಫೋಟೋಗಳನ್ನು ನಾನು ನಿಮಗೆ ತೋರಿಸುತ್ತೇನೆ ಮತ್ತು ಅದಕ್ಕೆ ನಾನು ಅಜ್ಜಿಯ ಬಗ್ಗೆ ಬರೆದ ಬರಹವನ್ನು ನನ್ನ ಅಮ್ಮನಿಗೆ ವಾಯ್ಸ್ ಓವರ್ ಕೊಡಲು ಹೇಳಿದರು. ಯಾಕಂದರೆ ನಾನು ಅವರ ಬಗ್ಗೆ ಬರೆದಿದ್ದೇನೋ ಹೌದು, ಆದರೆ ಅದನ್ನು ನನಗೆ ಓದಲು ಕಷ್ಟವಾಗುತ್ತದೆ. ಯಾಕಂದರೆ ಬರೆಯುವಾಗಲೇ ದುಃಖದಲ್ಲಿ ಬರೆದಿದ್ದೆ. ಆದ್ದರಿಂದ ಅಮ್ಮನಿಗೆ ವಾಯ್ಸ್ ಓವರ್ ಕೊಡಲು ಹೇಳಿದರು. ವಾಯ್ಸ್ ಓವರ್ ಟು ಅಮ್ಮ. ನಮ್ಮ ತೋಟದ ಒಂದು ಬದಿ ಅಜ್ಜಿ ಮನೆ, ಇನ್ನೊಂದು ಬದಿ ನಮ್ಮ ಮನೆ. ಬಾಲ್ಯದ ದಿನಗಳಲ್ಲಿ ಹೆಚ್ಚಿನ ಹಗಲು ನಾನು ಅಜ್ಜಿಯ ಮನೆಯಲ್ಲಿಯೇ. ಯಾರೇ ನೆಂಟರು ನಮ್ಮಲ್ಲಿಗೆ ಬಂದಿದ್ದರೂ ನನ್ನ ಸವಾರಿ ಅಜ್ಜಿಯ ಮನೆಗೆ. ನಡೆಯಲು ಆರಂಭಿಸುವ ಮೊದಲೇ ಅಜ್ಜ ನಮ್ಮಲ್ಲಿಗೆ ಬೆಳಗ್ಗೆ 8ರಿಂದ 8:30 ಹೊತ್ತಿಗೆ ಬರುತ್ತಿದ್ದರಂತೆ. ಆ ಸಮಯಕ್ಕಾಗಿ ನಾನು ಕಾದಿರುವಂತೆ ಬಾಗಿಲನ್ನೇ ನೋಡುತ್ತಿದ್ದನಂತೆ. ಅಷ್ಟರಲ್ಲಿ ಅಜ್ಜ ಬಂದರೋ ಅವರ ಕೈಯಲ್ಲಿ ನಾನು. ಅಜ್ಜನ ಮನೆಗೆ ಅಜ್ಜನ ಜೊತೆ ನನ್ನ ಸವಾರಿ. ಆಟ ಊಟದೊಂದಿಗೆ ಇಡೀ ಹಗಲು ಅವರಲ್ಲಿಯೇ. ನಾನು ಅಜ್ಜನ ಮನೆಯಲ್ಲಿರುವಾಗ ಅಪ್ಪನೋ ಅಮ್ಮನೋ ಬಂದರೆ ಜಪ್ಪಯ್ಯ ಅಂದರೂ ಹೊರಡುತ್ತಿರಲಿಲ್ಲ. ಸಂಜೆಯವರೆಗೆ ಕಾದು ಅಜ್ಜನ ಜೊತೆಗೆ ಬರುತ್ತಿದ್ದೆ. ಸ್ನಾನ ಊಟ ಆಗಿ ಮತ್ತೆ ಅಜ್ಜನೊಂದಿಗೆ ನಮ್ಮಲ್ಲಿಗೆ. ಅಜ್ಜ ಅವರ ಮನೆಗೆ ಹೊರಟ ಕೂಡಲೇ ನನ್ನ ಅಳು ತಾರಕಕ್ಕೆ ಇರುತ್ತಿತ್ತಂತೆ. ಇಂತಹ ದಿನಗಳು ಅದೆಷ್ಟೋ ಏನೋ. ನಾನು ನಡೆಯಲು ಆರಂಭಿಸಿದ ಮೇಲೂ ಕೂಡ ನನ್ನನ್ನು ಅಜ್ಜ ಎತ್ತಿಕೊಂಡೇ ಹೋಗುವುದು ಮತ್ತು ಬರುವುದು. ಹೆಚ್ಚು ಕಡಿಮೆ ಈ ರೀತಿ 3ನೇ ತರಗತಿ ತಲುಪುವಲ್ಲಿವರೆಗೂ ನಡೆಯುತ್ತಿತ್ತು. ನನ್ನನ್ನು ಹೊತ್ತುಕೊಂಡು ತೋಟದಲ್ಲಿ ಹೋಗಬೇಕಾದರೆ ಸಂಜೆಯ ಹೊತ್ತಲ್ಲಿ ಲೈಟು, ನನಗೊಂದು ಗುಲಾಬಿ ಹೂಗಳು, ಮಳೆಗಾಲದಲ್ಲಿ ಕೊಡೆ, ನನ್ನ ಕಾಲಲ್ಲಿದ್ದ ಚಪ್ಪಲಿ, ನಾನು ಇದೆಲ್ಲವೂ ಅಜ್ಜನ ಕೈಗೆ. ಒಂದಷ್ಟು ಮಾತುಕತೆಗಳು ನಡೆಯುತ್ತಲೇ ಇರುತ್ತಿತ್ತು. ನನ್ನ ಅಪ್ಪ ಅಮ್ಮ ಇಬ್ಬರ ಕಡೆಯಲ್ಲಿಯೂ ನನಗೆ ಅಜ್ಜಿ ಎನ್ನುವ ಸಂಬಂಧಿಕರು ತುಂಬ ಜನ ಇದ್ದಾರೆ. ಆದರೆ ಎಲ್ಲರಿಗೂ ಅವರ ಮನೆಯ ಹೆಸರು ಅಥವಾ ಅವರ ಹೆಸರನ್ನೇ ಹೇಳಿ ಅಜ್ಜ ಎನ್ನುತ್ತಿದ್ದೆ. ಆದರೆ ನನ್ನ ಮನೆ ಅಜ್ಜಿಯನ್ನು ಪುಳ್ಳಿಯಜ್ಜಿ ಎಂದೇ ಕರೆಯುತ್ತಿದ್ದೆ. ಪುಳ್ಳಿ ಎಂದರೆ ನಮ್ಮ ಮನೆ ಮಾತಲ್ಲಿ ಮೊಮ್ಮಗ ಅಥವಾ ಮೊಮ್ಮಗಳು ಎಂದರ್ಥ. ಯಾರೇ ಆಗಲಿ ನಿನ್ನ ಅಜ್ಜಿ ಏನು ಮಾಡುತ್ತಾರೆ ಎಂದು ಕೇಳಿದರೆ ನನ್ನ ಉತ್ತರ ಪುಳ್ಳಿಯಜ್ಜಿ ಎಂದೇ ಆರಂಭವಾಗುತ್ತಿತ್ತು. ಅಜ್ಜನ ಮನೆಯಲ್ಲಿ ನಾನು ಹೇಳಿದಂತೆ ಕೇಳುತ್ತಿದ್ದ ನನ್ನ ಅಜ್ಜಿ ಅವರ ಊಟ ತಿಂಡಿಯ ಸಮಯದಲ್ಲಿ ನನಗೂ ಕೂಡ ಬಾಯಿಗೆ ಕೊಡುತ್ತಿದ್ದರು. ನನ್ನ ಅಜ್ಜಿಯ ಈ ರೀತಿಯ ಕೈತುತ್ತನ್ನು ಹೆಚ್ಚು ಕಡಿಮೆ 4ನೇ ತರಗತಿಯವರೆಗೂ ತಿಂದಿರುವೆ. ಅಜ್ಜಿಗೆ ಆರೋಗ್ಯ ಏರುಪೇರು ಆಗಿದ್ದರೂ ಕೈತುತ್ತಿಗೆ ಕೊರತೆ ಇಲ್ಲ. ನನಗೂ ಕೈತುತ್ತೇ ಸಮಾಧಾನ. ಇನ್ನೊಂದಷ್ಟು ಅಜ್ಜಿಯೊಂದಿದ್ದ ಆ ದಿನಗಳು. ಬಾಲ್ಯದಲ್ಲಿ ನನ್ನ ಅಜ್ಜನ ಮನೆಯ ಅಂದರೆ ಅಮ್ಮನ ತವರು ಮನೆ ಬರೆ ಕಾರ್ಯಕ್ರಮಗಳಿಗೆ ಅಪ್ಪ ಅಮ್ಮನ ಜೊತೆ ನಾನು ಹೋಗಿದ್ದರೂ ಅಲ್ಲಿಗೆ ಅಜ್ಜಿ ಬಂದರೆ ನಾನು ಅವರ ಜೊತೆಯೇ. ಕಾರ್ಯಕ್ರಮ ಮುಗಿಸಿ ಅವರು ಮನೆಗೆ ಹೊರಟಾಗ ಅವರ ಜೊತೆಯೇ ಹೊರಡುವೆನೆಂದು ಅಳುತ್ತಿದ್ದನಂತೆ. ಅಜ್ಜಿ ತಮ್ಮ ಹಿತ್ತಿಲಲ್ಲಿ ಬೆಳೆಸುತ್ತಿದ್ದ ತರಕಾರಿ ಹಣ್ಣುಗಳು ಮೊದಲು ನನಗೆ, ಪಟ್ಟಣದಲ್ಲಿರುವ ತಮ್ಮ ಚಿನ್ನುವ ಬರುವಾಗ ಅವನಿಗೂ ಸಮಪಾಲು. ಬೇಸಿಗೆ ಬಂತೆಂದರೆ ಆಗಾಗ ನನಗೂ ಅಜ್ಜನಿಗೂ ಐಸ್ ಕ್ರೀಮಿನ ಹಬ್ಬ. ಅಜ್ಜಿಯ ಕೈ ರುಚಿಯ ಐಸ್ ಕ್ರೀಮ್ ಬಲ್ಲವನೇ ಬಲ್ಲ. ನನ್ನ ಹುಟ್ಟುಹಬ್ಬಕ್ಕೆ ಅಜ್ಜಿಯ ಆರೋಗ್ಯ ಎಷ್ಟೇ ಏರುಪೇರಿದ್ದರೂ ಐಸ್ ಕ್ರೀಮ್ ಮತ್ತು ಫ್ರೂಟ್ ಸಲಾಡ್ ತಪ್ಪಿದ್ದೇ ಇಲ್ಲ. ನನ್ನ ಹುಟ್ಟುಹಬ್ಬಕ್ಕಿಂತ ಐಸ್ ಕ್ರೀಮ್ ಫ್ರೂಟ್ ಸಲಾಡಿಗೆ ಆಸೆ ಪಡುತ್ತಿದ್ದೆ.
ಇನ್ನೇನಿದ್ದರೂ ಆ ಸವಿರುಚಿಯ ನೆನಪು ಮಾತ್ರ. ಅಜ್ಜನ ಮನೆಯಲ್ಲಿ ಆಡುತ್ತಿದ್ದ ವೇಳೆ ಯಾರಾದರೂ ಬಂದರೆಂದರೆ ನನಗೆ ಬೇಸರವೇ ಸರಿ. ಅವರು ಹೋಗುವಲ್ಲಿವರೆಗೂ ಅಜ್ಜಿಗೆ ಎಷ್ಟೊತ್ತಿಗೆ ಹೋಗುವರೆಂದು ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳುತ್ತಿದ್ದೆ. ನನ್ನ ಆಟದ ಸಮಯ ಕಡಿತವಾಯಿತಲ್ಲ ಎಂಬುದೇ ನನಗೆ ಸಮಸ್ಯೆ. ಕೆಲವೊಮ್ಮೆ ನಾನು ಶೀತ ಜ್ವರದಲ್ಲಿ ಮಲಗಿದನೆಂದರೆ ಅಜ್ಜ ಅಜ್ಜಿ ತುಂಬ ಗಾಬರಿ ಪಡುತ್ತಿದ್ದರು. ನಮ್ಮಲ್ಲಿಗೆ ಬಂದು ನನಗೊಂದಷ್ಟು ಮಾತನಾಡಿ ಬೇಗ ಹುಷಾರಾಗಿ ಮನೆಗೆ ಬಾ ಪುಟ್ಟು ಅನ್ನುತ್ತಿದ್ದರು. ಬಾಲ್ಯದಿಂದ ದೂರದರ್ಶನದ ಚಂದನ ವಾಹಿನಿಯಲ್ಲಿ ಬರುತ್ತಿದ್ದ ನಾಡಿನ ನಾಡಿನ ಚಂದನ ಈ ಹಾಡು ನನಗೆ ಬಹಳ ಇಷ್ಟ. ಎಷ್ಟೋ ಬಾರಿ ಅಜ್ಜಿ ಸ್ನಾನ ಮಾಡಿಸುತ್ತಿರುವಾಗಲೇ ಅರ್ಧದಲ್ಲೇ ಓಡಿ ಬಂದು ವೀಕ್ಷಿಸುತ್ತಿದ್ದೆ. ಆಗ ಅಜ್ಜಿ ಸ್ವಲ್ಪವೂ ಬೇಸರಿಸದೆ ನೆಲ ಒರೆಸುತ್ತಿದ್ದರು. ನನ್ನ ಸೋದರ ಮಾವನ ಮದುವೆ ಕಳೆದ ಸಮಯ. ಮದುವೆ ಪೂರ್ವಭಾವಿಯಾಗಿ ಇದ್ದ ಕಾರ್ಯಕ್ರಮದಲ್ಲಿ ಮಾವನಿಗೆ ಕಲಶ ಸ್ನಾನ ಮಾಡಿಸಿದ್ದನ್ನು ನೋಡಿರುವೆ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದ ಪ್ರಾಯ. ಮಾವನ ಕಲಶ ಸ್ನಾನ ಮಾಡಿಸಿದ್ದನ್ನು ನೋಡಿ ಅಜ್ಜನ ಮನೆಯಲ್ಲಿ ದೊಡ್ಡಪ್ಪ ಇದೇ ಸಂದರ್ಭದಲ್ಲಿ ಹೊರಗಿನ ಜಗಲಿಯಲ್ಲಿ ಕುಳಿತು ಪೇಪರ್ ಓದುತ್ತಿದ್ದರು. ಒಳಗಿನಿಂದ ಸಣ್ಣ ಪಾತ್ರೆಯಲ್ಲಿ ತುಂಬ ನೀರನ್ನು ಚೆಲ್ಲಿಕೊಂಡೇ ಓಡಿಕೊಂಡು ತಂದವಳೆ ದೊಡ್ಡಪ್ಪನ ತಲೆಗೆ ಹಿಂದೆಯಿಂದ ಸುರಿದೆ. ನನ್ನ ಹಿಂದೆ ಅಜ್ಜಿ ಬೇಡ ಬಿಟ್ಟು ತೆಕ್ಕೊಂಡು ಹೋಗೇಡ ಹೇಳಿದರು. ಕೇಳದೆ ಪೇಪರ್ ಓದುತ್ತಿದ್ದ ದೊಡ್ಡಪ್ಪನ ಹಿಂದಿಂದ ಸುರಿದೇ ಬಿಟ್ಟೆ. ಏನೋ ಒಂದು ಸಾಧಿಸಿದ ಸಂತೋಷ ನನಗೆ. ಅಜ್ಜಿಯೂ ನೀರು ಚೆಲ್ಲಿದಲ್ಲೆಲ್ಲ ನನಗೆ ಏನೋ ಒಂದು ಬಯ್ಯದೆ ನಗಾಡಿಕೊಂಡೇ ನೆಲವನ್ನು ಒರೆಸಿದ್ದು. ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ನಕ್ಷತ್ರಗಡ್ಡಿ ತಂದಾಗ ನಾವೆಲ್ಲ ಉರಿಸಿ ತುಂಬ ಸಂಭ್ರಮಿಸುತ್ತಿದ್ದೆವು. ನಮ್ಮಲ್ಲಿಂದ ಏನಾದರೂ ತಿಂಡಿಯನ್ನು ಕೊಟ್ಟರೆ ಅಜ್ಜಿ ತಿಂದು ಎನ್ನ ಹೊಟ್ಟೆ ಡೊಳ್ಳಾತು ಪುಟ್ಟು ಎನ್ನುತ್ತಿದ್ದರು. ನನಗೆ ತುಂಬ ನಗು ಬರುತ್ತಿತ್ತು. ಏಕೆಂದರೆ ಅಜ್ಜ ಅಜ್ಜಿಯ ಆಹಾರ ಪದ್ಧತಿಯೇ ಮಿತ. ಅಜ್ಜ ಅಜ್ಜಿ ಸಮಯ ಪಾಲನೆ ಮತ್ತು ಶುಚಿತ್ವಕ್ಕೆ ಮಹತ್ವ ಕೊಡುತ್ತಿದ್ದರು. ಸಣ್ಣ ತರಗತಿಯಲ್ಲಿರುವಾಗ ದಿನ ಅಜ್ಜನ ಮನೆಗೆ ಓಡುತ್ತಿದ್ದೆ. ಬರುತ್ತಾ ಪ್ರೌಢಶಾಲೆಗೆ ತಲುಪಿದಾಗ ವಾರಕ್ಕೊಮ್ಮೆ ಹೋಗುತ್ತಿದ್ದೆನಷ್ಟೇ. ಕೊರೋನಾದ ಲಾಕ್ಡೌನ್ ಸಮಯದಲ್ಲಿ ನನಗಂತೂ ತುಂಬ ಸಂತಸದ ಸಮಯವಾಗಿತ್ತು. ಏಕೆಂದರೆ ಕಾಲೇಜಿಗೆ ಹೋಗುವುದಾಗಲಿ ಹೋಮ್ವರ್ಕ್ಗಳ ರಗಳೆಗಳಾಗಲಿ ನನಗೆ ಇರಲೇ ಇಲ್ಲ. ಆ ಸಂದರ್ಭದಲ್ಲಿ ಹೆಚ್ಚಿನ ಸಮಯವು ಅಜ್ಜನ ಮನೆಯಲ್ಲಿಯೇ. ಅಜ್ಜನ ಚಿತ್ರಕಲೆಯ ಬಗ್ಗೆ ನನ್ನ ತಿಳುವಳಿಕೆಗೆ ಸಾಧ್ಯವಾದಷ್ಟು ಅಜ್ಜನ ಬಳಿ ಕೇಳಿ ತಿಳಿದುಕೊಂಡೆ. ಅಜ್ಜ ತುಂಬ ಸಮಯಗಳ ಮೊದಲು ಚೊಕ್ಕಾಡಿ ಹೈಸ್ಕೂಲಿನಲ್ಲಿ ಕೆಲವು ಸಮಯ ಫ್ರೀ ಸರ್ವಿಸ್ ಚಿತ್ರಕಲೆ ಅಧ್ಯಾಪಕರಾಗಿದ್ದರಂತೆ. ಆದುದರಿಂದ ನನಗೊಂದಷ್ಟು ಚಿತ್ರ ಬಿಡಿಸಲು ಹೇಳಿಕೊಟ್ಟರು. ಕಲಿತ ವಿದ್ಯೆಯನ್ನು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪ್ರಯತ್ನಿಸುತ್ತಾ ಬಂದೆ. ನಾನು ಬಿಡಿಸಿದ ಚಿತ್ರಗಳನ್ನು ನೋಡಿ ಅಜ್ಜ ಅಜ್ಜಿ ತುಂಬ ಪ್ರೋತ್ಸಾಹಿಸುತ್ತಿದ್ದರು. ಬರೆಯಲು ಹೊರಟರೆ ಎಷ್ಟೋ ವಿಷಯಗಳು ಸಮುದ್ರದ ಅಲೆಯಂತೆ ನಿಲ್ಲದೆ ಬರುತ್ತಲೇ ಇದೆ. ದುಃಖವು ಸಮುದ್ರದಷ್ಟೇ ಭಾರ. ಅಜ್ಜಿ ನಿಂಗೋ ಎನ್ನ ವಾಸವಿ ಹೇಳಿ ಕರ್ದಕ್ಕಿಂತ ಪುಟ್ಟು ಬಂಗಾರ ಪುಳ್ಳಿರಾಯ ಹೇಳಿದ್ದೇ ಹೆಚ್ಚು. ಇನ್ನು ನಿಂಗ 1-2 ವರ್ಷದ ಹಿಂದಿನವರೆಗೂ ಬೆಳಿಗ್ಗೆ ಆಯಕ್ಕಾದರೆ ಎದ್ದು ಮನೆ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಿ. ಹಾಗೆ ಮೊನ್ನೆ ತಾರೀಕು 13/8/2025 ಯಾವಾಗ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಲನ ಕರೆಗೆ ಹೊರಟೇ ಬಿಟ್ಟಿರಲ್ಲ. ಆದರೆ ಎನಗೆ ಅಜ್ಜಿ ಆಗಾಗ ಅಜ್ಜನೊಂದಿಗೆ ಮಾತನಾಡುತ್ತಾ ಅಜ್ಜಿ ಇಲ್ಲದ ಬೇಸರವನ್ನು ಸ್ವಲ್ಪ ಮಟ್ಟಿಗೆ ಕಳೆಯುವೆ. ಮಕ್ಕಳಿಗೆ ಅಪ್ಪ ಅಮ್ಮನ ಪ್ರೀತಿಯ ಜೊತೆಯಲ್ಲಿ ಅಜ್ಜ ಅಜ್ಜಿಯ ಪ್ರೀತಿಯೂ ಲಭಿಸಲಿ. ಧನ್ಯವಾದಗಳು.